ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮೂಡ್ನಾಕೂಡ್ ಶಿವರಾಜ್. ಗೆಳೆಯರೇ, ಈ 2024ರ ಲೋಕಸಭಾ ಚುನಾವಣೆ ಬರೀ ಚುನಾವಣೆಯಲ್ಲ, ಇದು ನಮ್ಮ ದೇಶದ ಭವಿಷ್ಯವನ್ನು ಬದಲಾಯಿಸುವಂತಹ ಅಭಿವೃದ್ಧಿಯ ವಿರೋಧಿಗಳ ಒಂದು ಪಡೆ ಆದರೆ ಅಭಿವೃದ್ಧಿ ಪರವಾದಂತಹ ಮತ್ತೊಂದು ಪಡೆ. ಇದು ಧರ್ಮ ಅಧರ್ಮದ ನಡುವಿನ ಚುನಾವಣೆಯಾಗಿದೆ. ಈ ಬಾರಿಯ ಚುನಾವಣೆ ಧರ್ಮ ಅಧರ್ಮದ ನಡುವಿನ ಚುನಾವಣೆಯಾಗಿದೆ. ಆದ್ದರಿಂದ ನಾವು ಜಾತ್ಯತೀತವಾದಿಗಳು ಅಂತ ಬಾಯಲ್ಲಿ ಹೇಳಿಕೊಂಡು ಢೋಂಗಿ ಜಾತ್ಯತೀತವಾದಿಗಳು ಇವತ್ತು ಇಡೀ ದೇಶದಲ್ಲಿ ಜಾತಿಗಳನ್ನು ಎತ್ತಿಕಟ್ಟಿ ಜಾತಿಗಳನ್ನು ಧರ್ಮಗಳನ್ನು ಓಲೈಕೆ ಮಾಡಿ ಇವರು ಹೇಗಾದರೂ ಮಾಡಿ ಈ ಬಾರಿ ನಾವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋ ಏಕೈಕ ಕಾರಣದಿಂದ ಇವರ ಉದ್ದೇಶ ದೇಶದ ಅಭಿವೃದ್ಧಿಯಾಗಲಿ, ಧರ್ಮದ ಉಳಿವಾಗಲಿ, ಮತ್ತೆ ಬಡವರ ಪರವಾದಂತಹ ಒಂದು ಇಚ್ಛಾಶಕ್ತಿಯಾಗಲಿ ಯಾವುದೇ ಉದ್ದೇಶಗಳಿಲ್ಲ ಇವರಲ್ಲಿ. ಯಾವುದೇ ದೇಶದ ಒಂದು ಆಡಳಿತಾತ್ಮಕವಾಗಿ ಆಗಲಿ, ಸಾಮಾಜಿಕವಾಗಲಿ ಅಥವಾ ಶೈಕ್ಷಣಿಕವಾಗಲಿ ಯಾವುದೇ ಒಂದು ಕಾಳಜಿ ಇಲ್ಲ ಇವುಗಳಲ್ಲಿ. ಇವರು ಏಕೈಕ ಕಾರಣ ಈ ಬಾರಿ ಹೇಗಾದರೂ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭ್ರಷ್ಟ ಕೂಟಗಳು ಸೇರಿಕೊಂಡು ಒಟ್ಟು 26 ಪಕ್ಷಗಳು ಸೇರಿಕೊಂಡು ಈ ದೇಶದ ಅಪ್ರತಿಮ ನಾಯಕ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅನ್ನೋ ಏಕೈಕ ಕಾರಣಕ್ಕೆ 26 ಪಕ್ಷಗಳು ಸೇರಿಕೊಂಡು ಈ ಬಾರಿ ಒಂದು ಧರ್ಮ ಅಧರ್ಮದ ನಡುವಿನ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಮತದಾರರು ಬಹಳ ಹುಷಾರಾಗಿರಬೇಕು. ಯಾಕೆಂದ್ರೆ ಈ ದೇಶ ಒಂದು ಭದ್ರತೆಯೊಂದಿಗೆ ಹಾಗೂ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಮುಂದುವರಿಯುತ್ತಿರತಕ್ಕಂಥ ನಮ್ಮ ದೇಶವನ್ನ ಈ ಭ್ರಷ್ಟರ ಕೈಗೆ ಏನಾದರೂ ಆಕಸ್ಮಿಕವಾಗಿ ಅವ್ರ ಕೈಗೆ ಅಧಿಕಾರ ಹೋದರೆ ಈ ದೇಶದ ಪರಿಣಾಮ ಏನಾಗಬಹುದು ಅನ್ನೋದನ್ನ ಜನ ಯೋಚನೆ ಮಾಡಿಕೊಂಡು ಮತ ಚಲಾಯಿಸಬೇಕು. ಈ ಬಾರಿಯ ಚುನಾವಣೆ ಧರ್ಮ ಅಧರ್ಮದ ನಡುವಿನ ಚುನಾವಣೆಯಾಗಿದೆ. ಆದ್ದರಿಂದ ಮತದಾರ ಬಂಧುಗಳು ಈ ಬಾರಿ ಆಲೋಚನೆ ಮಾಡಿ ಯಾರ ಕೈಯಲ್ಲಿ ಅಧಿಕಾರ ಇದ್ರೆ ಈ ದೇಶ ಸುಭಿಕ್ಷವಾಗಿರ್ತದೆ, ಈ ದೇಶದ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಲೆಕ್ಕ ಹಾಕಿಕೊಂಡು ಮತ್ತೆ ಇನ್ಯಾರ ಕೈಗೆ ಬಂದ್ರೆ ಈ ದೇಶ ಅಭದ್ರತೆ ಅಂತ ಸಾಗುತ್ತೆ. ಮತ್ತೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲಗಳು, ಭ್ರಷ್ಟಾಚಾರಗಳು, ಜಾತಿವಾದಿಗಳು ಹೆಚ್ಚು ಹೈಲೈಟ್ ಆಗ್ತದೆ ಅನ್ನೋದನ್ನ ಮನಗಂಡು ಈ ಬಾರಿ ಪ್ರತಿಯೊಬ್ಬ ಮತದಾರ ಬಂಧುಗಳು ಸಹ ದೇಶದ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿ ಮತ ಚಲಾಯಿಸಬೇಕು. ಇದು ನಮ್ಮ ದೇಶದ ಭವ್ಯ ಭಾರತದ ಹಾಗೂ ಮುಂದುವರಿಯುತ್ತಿರ್ತಕ್ಕಂತಹ ಭಾರತಕ್ಕೆ ನಾವು ಜೊತೆಯಲ್ಲಿ ನಿಲ್ಲೋಣ, ಅವರ ಜೊತೆಗೆ ಬೆಂಬಲವಾಗಿ ನಿಲ್ಲೋಣ. ನಮ್ಮ ದೇಶದ ಅಪ್ರತಿಮ ನಾಯಕ ನರೇಂದ್ರ ಮೋದಿಜಿಯವರು ಒಬ್ಬ ನಿಜವಾಗಲೂ ಬರೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಬ್ಬ ಅಪ್ರತಿಮ ನಾಯಕ ಅಂತಂದ್ರೆ ಇದನ್ನ ಯಾರೋ ಅಲೆಗಳೆಯುವಂತಿಲ್ಲ. ಆ ಮಟ್ಟಕ್ಕೆ ನಮ್ಮ ದೇಶವನ್ನ ಮುಂದುವರಿಸ್ತಾ ಇದ್ದಾರೆ. ಒಳ್ಳೆಯ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಧರ್ಮದ ಉಳಿವು, ದೇಶದ ಉಳಿವು, ಒಳ್ಳೆಯ ಅಭಿವೃದ್ಧಿ, ಇದಕ್ಕಾಗಿ ನಾವು ಮೋದಿಯನ್ನ ಬೆಂಬಲಿಸಬೇಕು, ಮೋದಿಯವರ ಜೊತೆಯಲ್ಲಿ ನಿಲ್ಲಬೇಕು. ಹಾಗಾದರೆ ಮಾತ್ರ ಈ ದೇಶಕ್ಕೆ ಉಳಿಗಾಲ. ಇಲ್ಲದಿದ್ದರೆ ಈ ದೇಶದ ಚಿತ್ರಣವನ್ನೇ ಬದಲು ಮಾಡಿಬಿಡ್ತಾರೆ ಭ್ರಷ್ಟ ರಾಜಕಾರಣಿಗಳು, ಢೋಂಗಿ ಜಾತ್ಯತೀತವಾದಿಗಳು. ದಯವಿಟ್ಟು ಅವರಿಂದ ಅವರುಗಳನ್ನ ಈ ಚುನಾವಣೆಯಿಂದ ದೂರ ಇಡೋಣ, ಅವರನ್ನ ವಿರೋಧಿಸೋಣ. ನಮ್ಮ ದೇಶದ ಹಿತಾಸಕ್ತಿಗಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಈ ಬಾರಿ ಮತ ಚಲಾಯಿಸೋಣ. ಈ ಚುನಾವಣೆಯಲ್ಲಿ ಧರ್ಮದ ಪರವಾಗಿ ನಾವೆಲ್ಲರೂ ಸೇರಿ ಒಗ್ಗೂಡೋಣ, ಒಗ್ಗಟ್ಟಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿಯ ಕೈಗೆ ಆಡಳಿತವನ್ನ ಕೊಡೋಣ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್.